ಹಾಯ್ ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಇವತ್ತು ಸ್ವಲ್ಪ ಬೆಟರ್ ಆಗಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಇನ್ನು ರಿತಿಕ್ಷಾ ಆ್ಯಸ್ ಯೂಶುವಲ್ ಎಕ್ಸಾಮ್ಸ್ ನಡೀತಾ ಇದೆ, 3rd ರೌಂಡು. ಸ್ಕೂಲಿಗೆ ಹೋಗಿದ್ದಾಳೆ. ಇವತ್ತು ತಿಂಡಿ ಅಂತ ಏನು ಮಾಡಿಲ್ಲ, ಅಡುಗೆಗೆ ಒಂದೇ ಸಲ ಅನ್ನ ಸಾಂಬಾರು ಮಾಡ್ಕೊಂಡಿದ್ದೆ. ಬಾಯೆಲ್ಲ ತುಂಬ ಕಹಿ ಕಹಿ ಆಗ್ತಿತ್ತು ಅಂತ ಹೇಳಿ ಹೊಲದಲ್ಲಿ ಕಿತ್ಕೊಂಬಂದಿರೋದು ಸ್ವಲ್ಪ ಜೋಳ ಇದೆ ಗೈಸ್. ಸೊ ಆ ಜೋಳನ ಈ ಥರ ಸುಟ್ಕೊಳ್ಳೋಣ ಅಂಥೇಳಿ ಸುಟ್ಕೊತಾ ಇದ್ದೀನಿ, ಯಾಕೆಂದರೆ ಮನೆ ಹತ್ರ ಹೋಗಬೇಕು. ತುಂಬ ದಿನ ಆಯಿತು ಮನೆ ಹತ್ರ ಅಪ್ಡೇಟ್ಸ್ ಕೊಟ್ಟು, ಮನೆ ಹತ್ರ ಏನು ಕೆಲಸ ನಡೀತಾ ಇದೆ ಏನು ಅಂತ ಹೇಳಿ. ಸೊ ಹುಷಾರಿರ್ಲಿದ್ದ ಕಾರಣ ಮತ್ತು ನಾನು ಅಲ್ಲಿ ಹೋಗಿರಲಿಲ್ಲ, ಕೆಲಸ ಸ್ವಲ್ಪ ನಿಲ್ಲಿಸಿದ್ವಿ. ಸೊ ಹಾಗಾಗಿ ಅದರದ್ದು ಅಪ್ಡೇಟ್ ಕೊಡೋಕ್ಕಾಗಿರಲಿಲ್ಲ. ಇವತ್ತು ಒಂದು ಸ್ವಲ್ಪ ಕಾರ್ಪೆಂಟ್ರ್ ಬಂದಿದ್ದಾರಂತೆ. ಸೊ ಬನ್ನಿ ಮನೆ ಹತ್ರ ಹೋಗಿ ಏನೇನು ಕೆಲಸ ಮಾಡಿಸ್ತಾ ಇದ್ದೀನಿ ಏನು ಅಂತ ಅಪ್ಡೇಟ್ಸ್ ಕೊಡ್ತೀನಿ. ಹೆಲ್ತ್ ಅಂತೂ ತುಂಬ ಹೆಲ್ತ್ ಇಶ್ಯೂಸ್ ಆಗಿದೆ. ಸೊ ನನ್ನನ್ನು ನೋಡ್ತಿದ್ರೆ ನಿಮಗೆ ಗೊತ್ತಾಗ್ತಿದೆ ಅನಿಸುತ್ತೆ, ವಾಯ್ಸು ಚೆನ್ನಾಗಿಲ್ಲ, ಏನೂ ಇಲ್ಲ. ಎಷ್ಟೆಷ್ಟು ಕೆಲಸ ಇದೆ, ಯಾವ್ಯಾವ ಕೆಲಸ ಮಾಡಿಸ್ತಾ ಇದ್ದಾರೆ ಅಂತ ಮನೆ ಹತ್ರ ಹೋಗಿ ತೋರಿಸ್ತೀನಿ ಬನ್ನಿ ಗೈಸ್. ಇನ್ನು ನಾನು ಬರೋಷ್ಟರಲ್ಲಿ ಆ್ಯಕ್ಚುಲಿ ಕಾರ್ಪೆಂಟರ್ಸು ಕೂಡ ಬಂದಿದ್ದರು. ಸೊ ನೋಡಿದ್ರಲ್ಲ, ಇದು ಫ್ರಂಟ್ ಡೋರ್ ಆ್ಯಕ್ಚುಲಿ ಫಸ್ಟು ಬರೀ ಪ್ಲೇನ್ ಮಾಡಿಸಿ ಫಿಕ್ಸ್ ಮಾಡಿಸಿದ್ವಿ. ಅದೆಲ್ಲ ಬಂದು ಸೊ ಪಾಲಿಷ್ ಆದಮೇಲೆ ನೆಕ್ಸ್ಟ್ ಮಾಡೋಣ ಅಂತ ಹೇಳಿ ಇನ್ನು ಇವತ್ತು ಡಿಸೈನ್ ಮಾಡೋದೆಲ್ಲ ತಂದು ಹಾಕ್ತಾಯಿದ್ದಾರೆ. ಯಾಕೆಂದರೆ ಪಾಲಿಷ್ ಕೆಲಸ ಇನ್ಮೇಲೆ ಸ್ಟಾರ್ಟ್ ಮಾಡಬೇಕು. ಹಾಗಾಗಿ ಇನ್ನು ಅವರು ಎಷ್ಟೆಷ್ಟಕ್ಕೆ ಮಾರ್ಕ್ ಬೇಕೋ ಅದೆಲ್ಲ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಸೊ ಒಂದು ಡೋರ್ಗೆ ಆ್ಯಕ್ಚುಲಿ 3 ಪೀಸ್ ಬರುತ್ತೆ. ಸೊ ನಾನು ಮಾಡಿಸಿರೋದು ಮುಂದೆಗಡೆ ಫ್ಲವರ್ ಡಿಸೈನು, ಅದಕ್ಕೆ ಮುಂದೆ ಇನ್ನೂ ಬುಷರ್ಸ್ ಎಲ್ಲ ಬರುತ್ತೆ. ಬಟ್ ಅವರು ಎಲ್ಲೆಲ್ಲಿಗೆ ಎಷ್ಟೆಷ್ಟಕ್ಕೆ ಬೇಕು ಅಂತ ಮಾರ್ಕ್ ಮಾಡ್ಕೊಂಡಿರ್ತಾ ಇದ್ದಾರೆ. 3 ಒಂದೇ ಸಲ ಈಕ್ವಲಾಗಿ ಬರಬೇಕಲ್ಲ. ಸೊ ಹಾಗಾಗಿ 3 ಕಡೆನೂ ಮೆಷರ್ಮೆಂಟ್ ನೋಡಿಕೊಂಡು ಇಡ್ತಾ ಇದ್ದಾರೆ. ಫಸ್ಟು ಅದನ್ನ ಇಡೋಕ್ಕೂ ಮುಂಚೆ ಅವ್ರು ಏನು ಹೋಲ್ ಮಾಡಿದ್ದಾರೆ ಅದೇ ಹೋಲ್ ಒಳಗಡೆ ಇಟ್ಕೊಂಡು ಮತ್ತೆ ಹೋಲ್ ಮಾಡ್ಕೋತಾರೆ. ಅದಾದಮೇಲೆ ಮತ್ತೆ ಮಾರ್ಕ್ ಆದಮೇಲೆ ಸೊ ಹೊಡ್ಕೋತಾರೆ. ಈ ರೀತಿ 3 ಕಡೆನೂ ಹಾಕ್ತಾಯಿದ್ದಾರೆ. ಅದು ಹಾಕಾದ್ಮೇಲೆ ಕೂಡ ತೋರಿಸ್ತೀನಿ ನಿಮಗೆ ಹೆಂಗೆ ಕಾಣಿಸುತ್ತೆ ಅಂತ. ಇನ್ನು ಕೆಲಸ ಆಲ್ಮೋಸ್ಟ್ ಒಂದು ತಿಂಗಳ ಹತ್ತತ್ರನೇ ಆಗಿದೆ. ಒಂದು ತಿಂಗಳಿಂದನೂ ಕೂಡ ಕೆಲಸ ನಿಲ್ಲಿಸಿದ್ವಿ, ಯಾಕೆಂದರೆ ಅಮ್ಮನೂ ಇರಲಿಲ್ಲ, ಹಾಗೆ ಸ್ವಲ್ಪ ಕೆಲಸದವರು ಸಿಗ್ತಿರ್ಲಿಲ್ಲ. ಸೊ ಹಾಗಾಗಿ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಗೃಹ ಪ್ರವೇಶ ಏಪ್ರಿಲ್ಗಲ್ವ, ಇನ್ನೂ ಡೇಟ್ ಇಡಿಸಿಲ್ಲ. ಏಪ್ರಿಲಿಗೆ ಮಾಡಬೇಕು ಅಂದ್ಕೊಂಡಿದ್ದೀವಿ. ಏಪ್ರಿಲ್ ಅಷ್ಟರಲ್ಲಿ ಎಲ್ಲ ಮುಗಿಸ್ಕೊಳ್ಳೋಣ, ಲೇಟಾಗಿ ಆಗಲಿ ಅಂತ. ತುಂಬ ದಿನ ಆಗಿತ್ತು ಲೋಕಿನೂ ಕೂಡ ಹೊರಗಡೆ ದುಡಿಯೋಕ್ಕೆ ಅಂತ ಹೋಗಿ, ಹಂಗಾಗಿ ಈಗ ದುಡಿಯೋಕ್ಕೆ ಹೋಗ್ತಾ ಇದ್ದಾರೆ ಅಷ್ಟೇ. ಮತ್ತು ಗೈಸ್ ಇವತ್ತಿಂದ ಕೆಲಸ ಶುರು ಮಾಡಿದ್ದಾರೆ. ಸೊ ತುಂಬ ಸಣ್ಣ ಪುಟ್ಟ ಮಿಸ್ಟೇಕ್ ಅನ್ನೋ ಒಂದೊಂದು ಸ್ವಲ್ಪ ಇರುತ್ತೆ, ಬಟ್ ಅದೇನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಇನ್ನು ನೋಡ್ತಾ ಇರ್ಬೋದು ಕಿಚನ್ಗೆ ಸೈಡ್ ಬಾರ್ಡ್ರ್ ಎಲ್ಲ ಆರೆಂಜ್ ರೂಫ್ ಹೊಡ್ಸಿದ್ದೀನಿ, ತೋರಿಸ್ತೀನಿ ನೋಡಿ. ಇದು ಆ್ಯಕ್ಚುಲಿ ನಿಮಗೆ ಆರೆಂಜ್ ಥರ ಕಾಣಿಸ್ತಿರ್ಬೋದು, ಬಟ್ ಒಂದೊಂದ್ಸಲಿ ಶೇಡಿಗೆ ನೋಡ್ತಿರ್ಬೋದು ಚೇಂಜ್ ಕೂಡ ಆಗುತ್ತೆ. ಅದು ಮ್ಯಾಂಗೋ ಕಲರ್ ಆ್ಯಕ್ಚುಲಿ. ಇಲ್ಲಿ ನೋಡಿ ಹಿಂಗೆ ತಿರ್ಗಿಸಿ ಈಗ ಕಾಣಿಸ್ತಿದೆ ಅಂದ್ಕೊಳ್ತೀನಿ, ಮ್ಯಾಂಗೋ ಕಲರು. ಸ್ವಲ್ಪ ಚೇಂಜಸ್ ಇರೋದು ಇವಾಗ ತಾನೇ ಕಾರ್ಪೆಂಟ್ರನ್ನ ಕರೆಸಿ ಮಾತಾಡಿದ್ದೀನಿ. ಇದು ನೋಡಿ ದೇವ್ರ ಮನೆ ಆ್ಯಕ್ಚುಲಿ ಗೋಡೆಯಿಂದ ಸೆಂಟ್ರಿಗೆ ಈಕ್ವಲ್ ಬಂದಿದ್ರೆ ಚೆನ್ನಾಗಿರೋದು ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಹಿಂಗೆ ಈಕ್ವಲ್ ಬರಬೇಕಿತ್ತು ಅಂತ. ಸೊ ಈ ಕಡೆ ಕಾರ್ನರ್ಗೆ ಇಟ್ಕೊಬಿಟ್ಟಿರ್ತಾರೆ. ಯಾಕೆ ಹಿಂಗೆ ಇಡ್ತಾರೆ ಅಂತ ಹೇಳಿದ್ರೆ, ಈ ಸೈಡ್ ಜಾಸ್ತಿ ಸ್ಪೇಸ್ ಬರುತ್ತೆ, ಈ ಸೈಡ್ ನೋಡಿ ಏನೂ ಇಟ್ಟಿಲ್ಲ. ಯಾಕೆ ಗೊತ್ತಾ, ಗೋಡೆ ಕಟ್ಟಬೇಕಾದ್ರೆ ಅವ್ರಿಗೆ ಈಸಿ ಆಗುತ್ತೆ. ಸೆಂಟ್ರಲ್ಲಿ ಇಟ್ಕೊಂಡು ಆ ಕಡೆ ಈ ಕಡೆ ಎರಡೂ ಕಟ್ಟಬೇಕು, ಅದು ರಿಸ್ಕು. ಸೊ ಒಂದು ಕಡೆ ಇಟ್ಬಿಟ್ಟು ಒಂದು ಕಡೆ ಹಿಂಗೆ ಫಿನಿಶಿಂಗ್ ಮಾಡ್ಕೊಂಬಂದ್ಬಿಡ್ತಾರೆ, ಅವ್ರಿಗೆ ಈಸಿ ಕೆಲಸ. ಇನ್ನು ದೇವ್ರ ಮನೆ ಡೋರು ಕೂಡ ಈ ರೀತಿ ಇದೆ, ಬಟ್ ಇನ್ನೂ ಗ್ಲಾಸ್ ಫಿಕ್ಸಿಂಗ್ ಎಲ್ಲ ಆಗಿಲ್ಲ. ನೋಡ್ತಿರಬಹುದು, ಪೂಜೆ ಮಾಡಿದ್ರೆ ಈ ಥರ ಕಾಣುತ್ತೆ. ಇನ್ನು ದೇವ್ರ ಮನೆದು ಮತ್ತು ಇದು ಗ್ಲಾಸ್ ಎಲ್ಲ ಹೊಡಿಯೋಕ್ಕೆ ತಗೊಂಡು ಹೋಗ್ತಾರೆ. ಇದು ಬರೀ ಫಿಟ್ಟಿಂಗ್ಗೋಸ್ಕರ ಒಂದೊಂದು ಹಾಕ್ಕೊಂಡು ಫಿಟ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಇನ್ನು ಫಿಟ್ಟಿಂಗ್ ಏನಾದ್ರು ಕಂಪ್ಲೀಟ್ ಮಾಡಿಲ್ಲ. ಅದಕ್ಕೆ ಇವತ್ತು ಗ್ಲಾಸ್ ಎಲ್ಲ ಡಿಸೈನ್ ಕೊಡೋದಕ್ಕೆ ಹೋಗಿ ಬರಬೇಕು. ಲೋಕಿಗೋಸ್ಕರ ಕಾಯ್ತಾ ಇದ್ದೀನಿ. ಲೋಕಿ ಹೊಲ್ದತ್ರ ಹೋಗಿದ್ದಾನೆ. ಅವ್ನು ಬಂದಮೇಲೆ ಇನ್ನು ಕಿಟಕಿಗೆ ಗ್ಲಾಸ್ ಡಿಸೈನ್ಸ್ ಎಲ್ಲ ಇದೆಯಂತೆ, ಆ ಡಿಸೈನ್ಸು ಕೂಡ ಕೊಡೋದಕ್ಕೆ ಹೋಗಬೇಕು. ಯಾವ ಡಿಸೈನ್ ಸೆಲೆಕ್ಟ್ ಮಾಡ್ತೀನಿ ಏನು ಅಂತ ಅಲ್ಲೂ ತೋರಿಸ್ತೀನಿ. ಮನೆ ಹತ್ರ ಬಂದು ನಾನಂತೂ ತುಂಬ ದಿನವೇ ಆಗಿಬಿಟ್ಟಿದೆ. ಸೊ ಫೈನಲಿ ಈ ರೀತಿ ರೆಡಿ ಆಗಿದೆ ಗೈಸ್. ಇನ್ನೇನಿದ್ರು ಒಳಗಡೆ ಮಾತ್ರ ಸ್ವಲ್ಪ ಆಸಿಡ್ ವಾಶ್ ಮಾಡಿಸ್ಬೇಕು. ಆಸಿಡ್ ವಾಶ್ ಮಾಡಿಸಲ್ಲ, ಲಿಕ್ವಿಡ್ ವಾಶ್ ಮಾಡಿಸ್ಕೋಬೇಕು. ಬನ್ನಿ ಕೆಳಗಡೆ ಏನು ಕೆಲಸ ಮಾಡ್ತಿದ್ದಾರೆ ನೋಡೋಣ.
ಇನ್ನು ಈಗ ಕೆಳಗಡೆ ಮನೆಗೆ ಬಂದಿದ್ದೀನಿ. ಕೆಳಗಡೆ ಮನೆ ಡೋರ್ ಫುಲ್ ಫಿಟ್ ಮಾಡಿದ್ದಾರೆ, ಅದರ ಡಿಸೈನು ಮತ್ತು ಸ್ವಲ್ಪ ಡೋರ್ ಇಟ್ಕೊಳೋದಕ್ಕೆಲ್ಲ ಹೆಂಗೆ ಬರುತ್ತೆ ಅನ್ನೋದನ್ನು ತೋರಿಸ್ತೀನಿ ನೋಡಿ. ಆ ಡೋರ್ ಡಿಸೈನ್ ನಿಮಗೆ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ಅದೀಗ ಇಲ್ಲಿ ಮುಗಿಸಿ ಈಗ ಮೇಲ್ಗಡೆ ಮನೆಗೆ ಹೋಗಿದ್ದಾರೆ. ನಾನು ಮೇಲಿಂದ ಬ್ಲಾಗ್ ಮಾಡ್ಕೊಂಡು ಕೆಳಗೆ ಬಂದೆ, ಅವ್ರು ಕೆಳಗಿಂದ ಮೇಲೆ ಹೋಗಿದ್ದಾರೆ. ಬನ್ನಿ ನೋಡಿ ತೋರಿಸ್ತೀನಿ. ಇದು ಆ್ಯಕ್ಚುಲಿ ನಾನು ಫುಲ್ ಪ್ಲೇನ್ ಡೋರ್ ಹಾಕ್ಸ್ಕೊಂಡಿದ್ದೀನಿ. ಸೊ ಸೆಂಟ್ರಲ್ಲಿ ಮತ್ತು ಕೆಳಗೆ ಇದು ಈ ಥರ ಹಾಕಿಸ್ಕೊಂಡಿದ್ದೀನಿ ಅಷ್ಟೇ. ಮತ್ತು ಮುಂದೆ ಇದು ಇಲ್ಲೆಲ್ಲ ಅಲ್ಲೇನು ನಿಮ್ಗೆ ಸ್ಕ್ರೂ ಕಾಣಿಸ್ತಾ ಇದೆಯಲ್ಲ ಅಲ್ಲೆಲ್ಲ ಇನ್ನೂ ಡಿಸೈನ್ಸ್ ಬರುತ್ತೆ. ಇನ್ನು ನಿಮ್ಗೆ ಇಲ್ಲೇನು ಸ್ಕ್ರೂ ಕಾಣಿಸ್ತಿದೆಯಲ್ಲ ಈ ಸ್ಕ್ರೂಗೆ ಆ್ಯಕ್ಚುಲಿ ಒಂದು ಬುಷರ್ ಬರುತ್ತೆ. ಇಲ್ಲಿಟ್ಟಿದ್ದೀನಿ ನೋಡಿ ತೋರಿಸ್ತೀನಿ. ನೋಡಿ ಇದು ಈ ಥರ ಅಲ್ಲಿ ಒಂದಿಟ್ಟು ತೋರಿಸ್ತೀನಿ ನಿಮ್ಗೆ ಯಾವ ಥರ ಕಾಣಿಸುತ್ತೆ ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ ಹಾಕಿದ್ದೀನಿ ನೋಡಿ. ಅದು ಹಾಕಿದ್ಮೇಲೆ ಅದಿನ್ನೂ ಫುಲ್ ಆ ಕಡೆ ಮುಂದೆ ಹೋಗುತ್ತೆ, ಬಟ್ ಹಾಕಿದ್ಮೇಲೆ ಈ ಥರ ಕಾಣಿಸುತ್ತೆ. ಬಟ್ ಈಗ ಹಾಕಿಲ್ಲ, ಏಕೆಂದರೆ ಅಲ್ಲಿ ಪಾಲಿಷ್ ಆಗಬೇಕಲ್ಲ. ಪಾಲಿಷ್ ಆದಮೇಲೆ ಇದನ್ನೆಲ್ಲ ಹಾಕಿಸ್ಬೇಕು. ಹಂಗಾಗಿ ಇದನ್ನ ಇಲ್ಲೇ ಇಟ್ಟಿದ್ದೀನಿ. ಬರೀ ಫಿಕ್ಸಿಂಗ್ ಮಾಡ್ಕೊತಾ ಇದ್ದಾರೆ. ಇವತ್ತು ಫಿಕ್ಸಿಂಗ್ ಮಾಡಿದ್ರೆ ಇನ್ನು ವುಡ್ ಕಟಿಂಗ್ ಅಲ್ಲ ಸಾರಿ ಗ್ಲಾಸ್ ಕಟಿಂಗ್ ಹೋಗಿ ಬರಬೇಕು ಕಿಟಕಿಗೆ. ಆಮೇಲೆ ನೋಡಿ ಕಿಚನ್ ವಾರ್ಡ್ರೋಬ್ ಮಾಡಿಸಿದ್ದೆ ಅಂತ ಹೇಳಿದ್ನಲ್ಲ, ಇಲ್ಲಿ ಏನು ಮಿಸ್ಟೇಕ್ ಆಗಿದೆ ಅನ್ನೋದನ್ನು ತೋರಿಸ್ತೀನಿ. ಅದೇ ಇಂಚಿಂಚು ನೋಡ್ಕೊಳ್ತಾ ಇದ್ರೇ ಗೊತ್ತಾಗೋದು, ಇಲ್ಲಾಂದರೆ ಇದೇ ಥರ ಯಾಮಾರ್ತೀನಿ. ಇಲ್ಲಿ ನಿಮಗೆ ಕಾಣಿಸ್ತಿದೆ ಅಂದ್ಕೊಳ್ತೀನಿ. ಸೊ ಇಲ್ಲೇನು ಮೇಲ್ಗಡೆ ಫಿನಿಶಿಂಗ್ ಆಗಿದೆ, ಇದ್ರ ಒಳಗಡೆ ಇಲ್ಲಿ ಗ್ಯಾಪ್ ಇದೆ. ಸೊ ಇದು ಈ ಗ್ಯಾಪ್ ಹಿಂಗೆ ಇದ್ದರೆ ಅಲ್ಲಿ ಸ್ವಲ್ಪ ಜಿರಳೆ ಅದು ಇದು ಆ ಥರ ಹೋದರೆ ಕಷ್ಟ ಆಗಿಬಿಡುತ್ತೆ, ಆಗ ಇದು ಕಂಪ್ಲೀಟ್ ಆಗೋಲ್ಲ. ಸೊ ಇಲ್ಲೂ ಅಷ್ಟೇ ಒಂದು ಕ್ಲೋಸ್ ಕೊಟ್ಟು ಇದು ಮಾಡಬೇಕು. ಅದನ್ನು ಕೂಡ ಇವಾಗೆಲ್ಲ ಕ್ರಾಸ್ ಚೆಕ್ ಮಾಡಿ ಕಾರ್ಪೆಂಟ್ರನ್ನ ಕರೆಸಿ ಹೇಳಿದ್ದೀನಿ. 3 ಮನೆಯಲ್ಲೂ ಕೂಡ ಹಾಗೆ ಬಿಟ್ಟಿದ್ದಾರೆ. ಡೋರ್ ಫಿಕ್ಸಿಂಗ್ ಮಾಡಿಕೊಂಡು ಅದನ್ನೆಲ್ಲ ಹಂಗಂಗೆ ಬಿಟ್ಬಿಟ್ಟಿದ್ದಾರೆ, ನೋಡಲ್ಲ ಅಂತ. ಬಟ್ ನಾಳೆ ಕಳಿಸ್ತೀನಿ, ನಾಳೆ ಕಂಪ್ಲೀಟ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಮೇಲ್ಗಡೆ ನಿಮಗೆ ಟಿ ವಿ ಸ್ಟ್ಯಾಂಡ್ ಕಾಣಿಸ್ತಿದೆ ಅಂತ ಅನಿಸುತ್ತೆ. ಅಲ್ಲಿ ಟಾಪಲ್ಲಿ ಮೇಲ್ಗಡೆ, ಸೊ ಆ ಟಾಪಲ್ಲೂ ಮೇಲ್ಗಡೆನೂ ಅಷ್ಟೇ ಗ್ಲಾಸಿ ಶೀಟ್ಸ್ ಹಾಕಿಲ್ಲ. ಅಂದರೆ ಈ ಥರ ಶೀಟ್ಸ್ ಇಲ್ಲಿದೆಯಲ್ಲ, ಈ ಶೀಟ್ಸು ಇಲ್ಲಿ ಟಾಪಲ್ಲಿ ಈ ಥರ ಹಾಕಿಲ್ಲ ಅವರು, ಹಂಗೆ ಮರೆದು ಬಿಟ್ಬಿಟ್ಟಿದ್ದಾರೆ. ಅದನ್ನು ಹತ್ತಿ ನೋಡಿ ಚೆಕ್ ಮಾಡಿ ಅದನ್ನು ಕೂಡ ಈಗ ಹೇಳಿದ್ದೀನಿ. ಕಾರ್ಪೆಂಟ್ರು ಕೆಲಸ ಮಾಡಬೇಕಾದ್ರೆ ಎಷ್ಟೊಂದು ನಾವು ಹುಷಾರಾಗಿ ನೋಡಿಕೊಂಡ್ರು ಕೂಡ ಈ ಥರ ಎಲ್ಲ ನಡೀತಾನೆ ಇರುತ್ತೆ. ಬಟ್ ಎಷ್ಟು ಹುಷಾರಾಗಿದ್ದರೂ ಸಾಲಲ್ಲ. ನೋಡೋಣ, ಅದೆಲ್ಲ ಹೇಳಿದ್ದೀನಿ, ನಾಳೆ ಮಾಡ್ತೀನಿ ಅಂದಿದ್ದಾರೆ. ಇವತ್ತು ಮುಂದೆ ಮಾತ್ರ ಡೋರು ಕಂಪ್ಲೀಟ್ ಮಾಡಿ ಹೋಗ್ತಾ ಇದ್ದಾರೆ. ಅದನ್ನು ನೋಡೋದಕ್ಕೇನೋ ಒಂಥರ ಚೆನ್ನಾಗಿ ಕಾಣಿಸ್ತಿದೆ. ಫಸ್ಟು ಅದು ಫ್ಲ್ಯಾಟಾಗಿದ್ದಾಗ ಅದೇನೋ ಒಂಥರ ಕಾಣಿಸುತ್ತೆ, ಅದು ನೋಡಿ ಫುಲ್ ಫ್ಲ್ಯಾಟ್ ಅನ್ನೋ ಥರ ಕಾಣಿಸುತ್ತೆ. ಆದರೆ ಈಗ ಅದು ಮುಗಿದ್ಮೇಲೆ ಚೆನ್ನಾಗಿ ಕಾಣಿಸ್ತಾ ಇದೆ. ಅದು ಫುಲ್ ಎಲ್ಲ ಆದಮೇಲೆ ನೋಡಬೇಕು. ಇನ್ನು ಇಲ್ಲೂ ಅಷ್ಟೇ ಈ ಕಿಟಕಿಗೆ ಈಗ ಡಿಸೈನ್ ಮಾಡಿಸ್ಕೊಂಬರೋದಕ್ಕೆ ಹೋಗ್ತಾಯಿದ್ದೀನಿ. ಅಂದರೆ ಫ್ಲವರ್ದು ಗ್ಲಾಸಲ್ಲಿ ಹೂವು ಇರುತ್ತಲ್ಲ ಆ ಥರದ್ದು. ನೋಡೋಣ, ಅಲ್ಲಿ ಹೋಗಿ ವೆಯ್ಟ್ ಮಾಡ್ತಾಯಿದ್ದೀನಿ. ಆದರೆ ಇವತ್ತು ಹೋಗ್ತೀನಿ, ಇಲ್ಲಾಂದರೆ ನಾಳೆ ಹೋಗ್ತೀನಿ. ಕಾರ್ಪೆಂಟ್ರು ಕೆಲಸ ಮಾಡಿಸ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಇರಿ. ಟಿ ವಿ ಸ್ಟ್ಯಾಂಡ್ ಮಾಡಿಸೋರಾಗಿರ್ಬೋದು ಅಥವಾ ವುಡ್ ವರ್ಕ್ ಮಾಡೋರು ಆ ಥರ ಮೇಲೆಲ್ಲ ಹಾಕಿರಲ್ಲ. ಸೊ ಇವತ್ತಿನ ವ್ಲಾಗ್ ನೋಡಿದ್ರಲ್ಲ ಗೈಸ್, ಇದಾಗಿತ್ತು ಇನ್ಫಾರ್ಮೇಷನ್ ವ್ಲಾಗು. ಮನೆ ಹತ್ರ ಬಂದಂತೂ ತುಂಬ ದಿನ ಆಗಿತ್ತು. ಸೊ ಹೆಂಗೆ ಕಾಣಿಸ್ತಿದೆ ಅನ್ನೋದನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್ ಗೈಸ್.